ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್‌ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಸಂಕಷ್ಟಹರ ಚತುರ್ಥಿಯ ಪೂಜೆಯ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ತುಂಬಾನೇ ಸರಳವಾದ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಈ ಬಾರಿ. ಈ ಸಂಕಷ್ಟಹರ ಚತುರ್ಥಿಗೆ ನಾವು ಬಾಲಚಂದ್ರ ಸಂಕಷ್ಟಹರ ಚತುರ್ಥಿ ಅಂತೇಳಿ ಕರೆಯುತ್ತೇವೆ. ಇದು ನಮಗೆ ಬಂದಿರುವಂಥದ್ದು ಫಾಲ್ಗುಣ ಮಾಸ ಕೃಷ್ಣ ಪಕ್ಷ ಚತುರ್ಥಿ ತಿಥಿಯು 6ನೇ ತಾರೀಕು ಶುಕ್ರವಾರ ಸಾಯಂಕಾಲ 5 ಗಂಟೆ 54 ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು. 7ನೇ ತಾರೀಕು ಶನಿವಾರ ಸಂಜೆ 7 ಗಂಟೆ 18 ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ. ನಾವು ಚಂದ್ರದ ಉದಯದ ಒಂದು ಸಮಯವನ್ನು ಗಣನೆಗೆ ತೆಗೆದುಕೊಂಡು 6ನೇ ತಾರೀಕು ಶುಕ್ರವಾರ ನಾವು ಒಂದು ಸಂಕಷ್ಟ ಚತುರ್ಥಿನ ಆಚರಣೆ ಮಾಡ್ತೇವೆ. ಇದಕ್ಕೆ ಬಾಲಚಂದ್ರ ಸಂಕಷ್ಟ ಚತುರ್ಥಿ ಅಂತೇಳಿ ಕರೀತಾರೆ. ನಿಮ್ಮ ಮನೆಯಲ್ಲಿರುವಂಥ ನೀವು ದೇವರ ಮನೆಯಲ್ಲಿ ಈ ಒಂದು ಪೂಜೆಯನ್ನು ಮಾಡ್ಕೊಳ್ಳಿ. ಗಣೇಶನ ಫೋಟೋ ಅಥವಾ ಶಿವ ಪಾರ್ವತಿಯ ಫೋಟೋವನ್ನು ಇಟ್ಕೊಂಡು ಪೂಜೆಯನ್ನು ಮಾಡ್ಕೋಬಹುದು. ಹಾಗೆಯೇ ಇದಕ್ಕೆ ಹೂವಿಂದ ಅಲಂಕಾರ ಮಾಡಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತೆಗೆದುಕೊಳ್ಳಿ. ಅಕ್ಕಿಯ ಮೇಲೆ ನಾನು 2 ವಿಳೆದೆಲೆ ತೆಗೆದುಕೊಂಡಿದ್ದೇನೆ. ವಿಳೆದೆಲೆ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಗಣೇಶನ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೇನೆ. ಕೆಂಪು ಅಕ್ಷತೆಯನ್ನು ಇಟ್ಟಿದ್ದೇನೆ. ಹಾಗೆಯೇ 3 ಎಳೆ ಒಂದು ಹಂಗನೂಲನ್ನು ತೆಗೆದುಕೊಂಡು ಒಂದು ಎಡಗಡೆಯಿಂದ ಬಲಗಡೆ ಬರೋ ರೀತಿಯಲ್ಲಿ ನೀವು ಆ ಒಂದು ಜನಿವಾರದ ರೀತಿಯಲ್ಲಿ ಹಾಕಬೇಕಾಗುತ್ತದೆ. ಹಾಗೆ ಗೆಜ್ಜೆ ವಸ್ತ್ರನ ಹಾಕಿ ಹೂವಿಂದ ಅಲಂಕಾರ ಮಾಡಿ ಆದಷ್ಟು ಎಕ್ಕೆ ಹೂವು ಸಿಕ್ಕರೆ ಆ ಎಕ್ಕೆ ಹೂವನ್ನು ತೆಗೆದುಕೊಂಡು ಅದನ್ನು ಉಪಯೋಗಿಸ್ಕೊಳ್ಳಿ. ಈಗಂತೂ ಸೀಸನ್ ಇರುತ್ತೆ, ಆದರೆ ನಾನಿವತ್ತು ನಿಮಗೆ ತುಂಬ ಸರಳವಾದ ಪೂಜಾ ವಿಧಾನ ತಿಳಿಸ್ಕೊಡ್ತಾ ಇರುವಂಥದ್ದು. ದೀಪಾರಾಧನೆ ಅಂತ ಬಂದಾಗ ನಾನು ಪಂಚಮುಖಿ ದೀಪಾರಾಧನೆ ತಿಳಿಸ್ಕೊಡ್ತಾ ಇದ್ದೇನೆ. ನೀವು ಬೆಲ್ಲದ ದೀಪಾರಾಧನೆ ಮಾಡ್ಬೋದು, ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡ್ಬೋದು, ಬಾಳೆಹಣ್ಣಿನ ದೀಪಾರಾಧನೆ ಮಾಡ್ಬೋದು. ನಿಮಗೆ ಯಾವ ಆ ಒಂದು ಸಮಯ ತುಪ್ಪದ ದೀಪಾರಾಧನೆ ಮಾಡ್ಬೋದು. ಆ ಸಮಯಕ್ಕೆ ನಿಮಗೆ ಯಾವುದು ಸೂಕ್ತ ಅನಿಸುತ್ತೋ ಅದೇ ರೀತಿಯ ನೀವು ದೀಪಾರಾಧನೆ ಮಾಡ್ಕೊಳ್ಳಿ. ಹಾಗೆಯೇ ನೀವು ಏನೇ ಒಂದು ಪೂಜೆ ಮಾಡಿದ್ರೂ ಕೂಡ, ಎಷ್ಟೇ ವಿಶೇಷವಾದ ಪ್ರಸಾದ ದೀಪಾರಾಧನೆ ಮಾಡಿದರೂ ಕೂಡ ಗರಿಕೆ ಇಲ್ಲದೇ ಪೂಜೆ ಒಂದು ಮುಕ್ತಾಯ ಆಗೋದೇ ಇಲ್ಲ. ಗಣೇಶನಿಗೆ ಗರಿಕೆ ಇಟ್ಟರೆ ಸಂತೃಪ್ತಿ ಆಗುವಂಥದ್ದು. ಹಾಗಾಗಿ ಗರಿಕೆಯನ್ನು ಇಟ್ಟು ನೀವು ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಇನ್ನು ಪ್ರಸಾದ ಅಂತ ಬಂದಾಗ ನಾನು ಬಾಳೆಹಣ್ಣನ್ನು ಇಟ್ಟಿದ್ದೇನೆ. ಹಾಗೆ ತಾಂಬೂಲ ಇಟ್ಟು 1 ಲೋಟ ಹಾಲನ್ನು ಇಟ್ಟಿದ್ದೇನೆ. ನೀವು ಆ ಒಂದು ಸಮಯದಲ್ಲಿ ಮೋದಕ ಮಾಡ್ಬೋದು, ಕಡಲೆಕಾಳು ಉಸ್ಲಿ ಮಾಡ್ಬೋದು, ಅಥವಾ ಸಿಹಿ ಸಜ್ಜಿಗೆ ಮಾಡ್ಬೋದು. ನಿಮಗೆ ಆ ಒಂದು ಪ್ರಸಾದ ಎಲ್ಲ ಥರದ ಪ್ರಸಾದವನ್ನು ಕೂಡ ನೀವು ಆ ಸಮಯದಲ್ಲಿ ಮಾಡ್ಬೋದು. ಬಾಳೆಹಣ್ಣಿನ ರಸಾಯನ ಮಾಡಿ, ಅದು ಗಣಪತಿಗೆ ತುಂಬ ಪ್ರಿಯವಾದದ್ದು. ಬಾಳೆಹಣ್ಣಿನ ರಸಾಯನ ಮಾಡ್ಕೊಳ್ಳಿ. ಈ ರೀತಿಯಾಗಿ ನೀವು ಒಂದು ವಿಶೇಷ ಪ್ರಸಾದ ಮಾಡಿಕೊಂಡು ಗಣೇಶನ ಪೂಜೆ ಸಿದ್ಧತೆ ಮಾಡ್ಕೋಬೋದು. ಇದನ್ನು ಸಂಜೆಯ ಸಮಯದಲ್ಲೇ ಮಾಡ್ಕೋಬೇಕಾಗುತ್ತದೆ. ನಮಗೆ ಚಂದ್ರೋದಯದ ಸಮಯ ಅಂತ ಬಂದಾಗ ರಾತ್ರಿ 8 ಗಂಟೆ 53 ನಿಮಿಷವಾಗಿರುತ್ತದೆ. ಹಾಗಾಗಿ ಸಂಜೆ 6:30 ನಂತರದಲ್ಲಿ ನೀವು, ಅಂದರೆ ಸೂರ್ಯಾಸ್ತ ನಂತರದಲ್ಲಿ ನೀವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ಬೆಳಗ್ಗೆನೇ ಸಂಕಲ್ಪ ಮಾಡ್ಕೋಬೇಕು. ಒಂದು ಕಾಯಿಯನ್ನು ಗಣೇಶನ ಮುಂದೆ ಇಟ್ಟು ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಇವತ್ತು ನಾನು ಉಪವಾಸ ಇದ್ದು ನಾನು ಸಂಕಷ್ಟ ಚತುರ್ಥಿನ ಆಚರಣೆ ಮಾಡ್ತಾ ಇದ್ದೇನೆ. ಹಾಗಾಗಿ ನನಗೆ ಇದು ಯಾವುದೇ ರೀತಿಯ ವಿಘ್ನಗಳು ಬರಬಾರ್ದು, ಸಂಪೂರ್ಣವಾಗಿ ನನಗೆ ಪೂಜೆ ಕಂಪ್ಲೀಟ್ ಆಗಬೇಕು, ಅದ್ರ ಜೊತೆಯಲ್ಲಿ ನನ್ನ ಕೋರಿಕೆ ಕೂಡ ಈಡೇರಬೇಕು ಅಂತೇಳಿ ಗಣೇಶನಲ್ಲಿ ಕೇಳಿಕೊಂಡು ಈ ಒಂದು ಪೂಜೆಯನ್ನು ಪ್ರಾರಂಭ ಮಾಡಿ. ನೋಡಿ, ಸಿದ್ಧತೆ ಎಲ್ಲ ಆದ ನಂತರದಲ್ಲಿ ನಾವು ಮೊದಲು ಗಣೇಶನ ಬಳಿ ಅಕ್ಷತೆಯನ್ನು ಇಟ್ಟು ನಮಸ್ಕಾರ ಮಾಡಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ಆಮೇಲೆ ದೀಪಾರಾಧನೆ ನೀವೇನು ಸಿದ್ಧತೆ ಮಾಡ್ಕೊಂಡಿದ್ರೆ ಅದೇ ದೀಪಾರಾಧನೆ ಮಾಡ್ಬೋದು. ಇನ್ನು ಸಂಕಷ್ಟ ಚತುರ್ಥಿ ಪುಸ್ತಕ ನೀವು ಕಥೆಯನ್ನು ಓದಲೇಬೇಕಾಗುತ್ತದೆ. ತುಂಬ ಸರಿ ನನಗೆ ಮೆಸೇಜ್ ಮಾಡ್ತಾರೆ ಕತೆ ಓದಬೇಕಂತೇಳಿ. ಖಂಡಿತ ಕತೆ ಓದಬೇಕು. ನಂತರದಲ್ಲಿ ನೀವು ಅಷ್ಟೋತ್ತರ ಮಾಡ್ಕೊಳ್ಳಿ. ಅದು ನಮಗೆ ಬಹುಮುಖ್ಯವಾಗಿರುತ್ತದೆ. ಈ ಪುಸ್ತಕ ನಿಮಗೆ ಪ್ರತಿಯೊಂದು ಬುಕ್ ಶಾಪಲ್ಲೂ ಕೂಡ ಸಿಗುತ್ತೆ. ಈಗ ಎಲ್ಲರೂ ಕೂಡ ತೆಗೆದುಕೊಂಡಿರ್ತೀರಿ. ಒಂದು ಪಕ್ಷ ಇಲ್ಲ ಅಂತಂದರೆ ನೀವು ಗೂಗಲ್ ಸರ್ಚ್ ಮಾಡಿದ್ರು ಕೂಡ ನಿಮಗೆ ಸಂಕಷ್ಟ ಚತುರ್ಥಿಯ ಒಂದು ಕತೆ ಸಿಗ್ತದೆ. ಆ ಕಥೆಯನ್ನು ಓದ್ಕೊಂಡು ನೀವು ಗಣೇಶನ ಅಷ್ಟೋತ್ತರ ಹೇಳ್ಕೊಳ್ಳಿ. ಗಣೇಶನ ಅಷ್ಟೋತ್ತರ ನಿಮ್ಗೆ ಹೇಳ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂತಂದರೆ, ಅಥವಾ ನಿಮ್ಮಲ್ಲಿ ಬುಕ್ ಇಲ್ಲ ಅಂತಂದಾಗ ನೀವು ಓಂ ಗಂ ಗಣಪತಾಯ ನಮಃ, ಓಂ ಗಂ ಗಣಪತಾಯ ನಮಃ ಅಂತ 108 ಬಾರಿ ನೀವು ಅರ್ಚನೆ ಮಾಡ್ಕೋಬೋದು. ನಾನು ಇವತ್ತು ಸರಳವಾಗಿ ತಿಳಿಸ್ಕೊಡ್ತಾ ಇರೋದ್ರಿಂದ ಕುಂಕುಮಾರ್ಚನೆ ಮಾಡ್ತಾ ಇದ್ದೇನೆ. ನೀವು ಎಕ್ಕದ ಹೂವಿಂದ ಅರ್ಚನೆ ಮಾಡ್ಬೋದು, ಅಥವಾ ಗರಿಕೆ ತುಂಬ ಸಿಕ್ತು ಅಂತಂದರೆ ಗರಿಕೆಯಿಂದ ಅರ್ಚನೆ ಮಾಡಿ. ಅದಂತೂ ತುಂಬಾ ಒಳ್ಳೆಯದು. ನೀವೊಂದು ವಿಶೇಷವಾಗಿ ಏನಾದರೂ ಸಂಕಲ್ಪ ಮಾಡಿಕೊಂಡು ನೀವು ಪೂಜೆ ಮಾಡೋದಾದರೆ ಆದಷ್ಟು ಗರಿಕೆಯಿಂದನೇ ನೀವು ಒಂದು ಅರ್ಚನೆ ಮಾಡ್ಕೊಳ್ಳಿ. ಅದು ನಿಮಗೆ ಬೇಗನೆ ಈಡೇರ್ತಾ ಹೋಗುತ್ತದೆ. ಇದರ ವಿಶೇಷ ಫಲಗಳು ಏನಪ್ಪ ಅಂತಂದರೆ ಸಂತಾನ ಪ್ರಾಪ್ತಿ ಆಗುವಂಥದ್ದು, ಆಮೇಲೆ ಶನಿ ರಾಹು ದೋಷ ಶಮನ ಆಗುವಂಥದ್ದು ಈ ಸಂಕಷ್ಟ ಚತುರ್ಥಿ ಆಚರಣೆ ಮಾಡೋದ್ರಿಂದ. ಆಮೇಲೆ ಮದುವೆಯಲ್ಲಿ ನಿಮಗೆ ಏನೇ ವಿಳಂಬ ಇದ್ರೂ ಕೂಡ ಅದು ನಿವಾರಣೆ ಆಗುವಂಥದ್ದು. ಅಥವಾ ನಿಮ್ಮ ಮನೆಯಲ್ಲಿ ಜೊತೆಯಲ್ಲಿ ಏನಾದರೂ ಕೋರ್ಟ್ ಕೇಸ್ ನಡೀತಾ ಇದ್ದರೆ, ಏನಾದರೂ ವ್ಯವಹಾರದಲ್ಲಿ ಸಮಸ್ಯೆ ಆಗಿದ್ರೆ ಅದು ಕೂಡ ನಿವಾರಣೆ ಆಗುತ್ತೆ. ನಿಮ್ಮ ಮನಸ್ಸಿನಲ್ಲಿ ಯಾವ ಸಂಕಲ್ಪ ಇರದೆ ಅದು ಬಹುಮುಖ್ಯವಾಗಿರುತ್ತದೆ. ವಿದ್ಯೆ ಆಗಿರ್ಬೋದು, ಉದ್ಯೋಗ, ಮನೆ, ಮದುವೆ, ಆರೋಗ್ಯ ಯಾವುದೇ ಇದ್ರೂ ಕೂಡ ನಿಮ್ಮ ಸಂಕಲ್ಪ ಗಟ್ಟಿಯಾಗಿರಬೇಕು, ನಂಬಿಕೆ ಇರಬೇಕು. ಒಂದು ಸಂಕಲ್ಪ ಮಾಡ್ಕೊಳ್ಳಿ. 1 ವರ್ಷ ಇಷ್ಟು ದಿವಸಗಳು ನಾನು ಈ ಸಂಕಷ್ಟ ಚತುರ್ಥಿಯನ್ನು ಆಚರಣೆ ಮಾಡ್ತಾ ಇದ್ದೇನೆ ಅಂತೇಳಿ ಖಂಡಿತ ನಿಮ್ಮ ಕೋರಿಕೆ ಈಡೇರ್ತದೆ. ಆದಷ್ಟು ನೀವು ಯಾವ ರೀತಿ ಉಪವಾಸ ಇರ್ತೀನಿ ಅಂತ ಬೆಳಗ್ಗೆನೇ ಸಂಕಲ್ಪ ಮಾಡ್ಕೊಂಬಿಡಿ. ಒಂದ್ಸರಿ ಏನಾಗುತ್ತೆ ಅಂದರೆ ನಾವು ಇಡೀ ಉಪವಾಸ ಇರ್ತೀವಿ ಅಂತ ನೀವು ಮಾಡ್ಕೊಳ್ತೀರ, ಆದರೆ ಇರೋದಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಎಷ್ಟರ ಮಟ್ಟಿಗೆ ಆಗುತ್ತೋ ಅಷ್ಟರ ಮಟ್ಟಿಗೆ ಮಾತ್ರ ನೀವು ಉಪವಾಸ ಇದ್ದು ನೀವು ಈ ಸಂಕಷ್ಟ ಚತುರ್ಥಿನ ಆಚರಣೆ ಮಾಡ್ಬೋದು. ಅರ್ಚನೆ ಎಲ್ಲ ಮಾಡ್ಕೊಂಡ್ಮೇಲೆ ದೀಪಾರಾಧನೆ ಮಾಡಿ ನಂತರದಲ್ಲಿ ಏನು ನೀವು ಸಂಕಲ್ಪ ಮಾಡ್ಕೊಂಡು ಕಾಯಿ ಇಟ್ಟಿರ್ತೀರೋ ಅದೇ ಕಾಯಿಯನ್ನೇ ಒಡೆದು ಮಂಗಳಾರತಿಯನ್ನು ಮಾಡಿ. ಮಂಗಳಾರತಿ ಮಾಡುವಂಥ ಸಮಯ ರಾತ್ರಿ 8 ಗಂಟೆ 53
ನಿಮಿಷ. ಕಾರಣ ಚಂದ್ರೋದಯ ಸಮಯವನ್ನು ಗಣನೆಗೆ ತೆಗೆದುಕೋಬೇಕಲ್ಲ. ಹಾಗಾಗಿ ಹೊರಗೆ ಹೋಗಿ ಚಂದ್ರನಿಗೆ ಆರ್ಘ್ಯವನ್ನು ಕೊಟ್ಟು, ಆರ್ಘ್ಯ ಕೊಡೋದಂದರೆ ಒಂದು ಕಳಸದಲ್ಲಿ ನೀವು ನೀರನ್ನು ಹಾಕಿ, ಸ್ವಲ್ಪ ಹಸಿ ಹಾಲನ್ನು ಹಾಕಿ, ಒಂದು ಗರಿಕೆಯನ್ನು ಹಾಕಿ, ಒಂದು ಹೂವನ್ನಿಟ್ಟು, ಅಕ್ಷತೆ ಹಾಕಿ, ಗಣೇಶನಲ್ಲೂ ಕೂಡ ಫಸ್ಟು ಒಂದು ಸಂಕಲ್ಪ ಕೇಳ್ಕೊಳ್ಳಿ. ನಂತರದಲ್ಲಿ ಚಂದ್ರನ ಬಳಿ ಹೋಗಿ ನೀವು ನಿಮ್ಮ ಸಂಕಲ್ಪ ಕೇಳ್ಕೊಂಡು ನಿಧಾನವಾಗಿ ಚಂದ್ರನಿಗೆ ಆರ್ಘ್ಯವನ್ನು ಬಿಟ್ಟು, ಚಂದ್ರನಿಗೆ ನಮಸ್ಕಾರ ಮಾಡಿಕೊಂಡು, ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡಿಕೊಂಡು, ಒಳಗೆ ಬಂದು ಗಣೇಶನಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡಿಕೊಂಡು, ಮಂಗಳಾರತಿಯನ್ನು ಮಾಡಿಕೊಂಡು, ನಂತರದಲ್ಲಿ ನೀವು ಏನು ಪ್ರಸಾದ ಇಟ್ಟಿರ್ತೀರೋ ಗಣೇಶನ ಬಳಿ, ಆ ಪ್ರಸಾದವನ್ನು ನೀವು ಸೇವನೆ ಮಾಡಿ ಉಪವಾಸವನ್ನು ಬಿಡ್ಬೋದು. ಆದಷ್ಟು ಅವತ್ತಿನ ದಿವಸ ಅನ್ನವನ್ನು ತ್ಯಜಿಸಿದರೆ ತುಂಬಾ ಒಳ್ಳೆಯದು. ಅನ್ನ ತಿನ್ನೋದಕ್ಕೆ ಹೋಗ್ಬೇಡಿ, ಬೇರೆ ಏನಾದರೂ ವಿಶೇಷ ಪ್ರಸಾದ ಮಾಡ್ಕೊಳ್ಳಿ. ನೀವೇನು ಗಣೇಶನಿಗೆ ಏನು ಪ್ರಸಾದ ಮಾಡಿರ್ತೀರೋ ಅದೇ ಪ್ರಸಾದ ನೀವು ತೆಗೆದುಕೋಬೋದು. ಅದ್ರ ಜೊತೆ ಅವಲಕ್ಕಿ, ಉಪ್ಪಿಟ್ಟು, ಕೋಸಂಬರಿ ಏನು ಮಾಡಿರ್ತೀರೋ ಅದೇ ಒಂದು ಪ್ರಸಾದವನ್ನು ನೀವು ತೆಗೆದುಕೊಳ್ಳಿ. ಇಷ್ಟರ ಮಟ್ಟಿಗೆ ನೀವು ಸಂಕಷ್ಟ ಚತುರ್ಥಿ ಪೂಜೆಯನ್ನು ಮಾಡಬೇಕಾಗುತ್ತದೆ. ತುಂಬ ಸರಳವಾಗಿ ತಿಳಿಸ್ಕೊಟ್ಟಿದ್ದೇನೆ ಈ ಬಾರಿ. ಈಗ ನೀವು ಶುಕ್ರವಾರ ಸಂಕಷ್ಟ ಚತುರ್ಥಿಯನ್ನು ಆಚರಣೆ ಮಾಡಿರ್ತೀರಿ ಅಂತಂದರೆ, ಶನಿವಾರ ಬೆಳಗ್ಗೆ ನೀವು ಎಲ್ಲವನ್ನು ತೆಗೆದು ಶುದ್ಧಿ ಮಾಡಿಕೊಂಡು, ದೀಪವನ್ನೆಲ್ಲ ಶುದ್ಧಿ ಮಾಡಿ ತೆಗೆದಿಟ್ಕೊಳ್ಳಿ. ಹಾಗೆ ಗಣೇಶನ ಬಳಿ ಇರುವಂಥ ಗರಿಕೆಯನ್ನು ಕೂಡ ನೀವು ಇಟ್ಕೊಳ್ಳಿ. ಆಮೇಲೆ ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ, ಈಗ ಏನಾದರೂ ನೀವು ವಿಶೇಷವಾಗಿ ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡ್ತಾ ಇದ್ದೀರಿ ಅಂದರೆ, ಗಣೇಶನ ಬಳಿ ಇರುವಂಥ ಸ್ವಲ್ಪ ಮಟ್ಟಿಗೆ ಗರಿಕೆಯನ್ನು ತೆಗೆದುಕೊಂಡು ನಿಮ್ಮ ಬಳಿ ಇಟ್ಕೊಳ್ಳಿ. ಅದು ನಿಮಗೆ ತುಂಬಾ ಒಳ್ಳೆಯದಾಗ್ತಾ ಬರುತ್ತೆ. ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೋಬೋದು ಅಥವಾ ನಿಮ್ಮ ಪರ್ಸ್ನಲ್ಲಿ ಇಟ್ಕೋಬೋದು. ಆದರೆ ಆದಷ್ಟು ಮಡಿಯಿಂದ ಇರಲಿ ಅಷ್ಟೇ, ಒಳ್ಳೆಯದಾಗಲಿ. ಆಮೇಲೆ ನೀವೇನು ಕುಂಕುಮ ಅರ್ಚನೆ ಮಾಡ್ಕೊಂಡಿದ್ರೆ ಪ್ರತಿನಿತ್ಯನೂ ಕೂಡ ನೀವು ಹೊರಗೆ ಹೋಗುವಂಥ ಸಂದರ್ಭದಲ್ಲಿ ಆ ಕುಂಕುಮ ಹಚ್ಕೊಂಡು ಗಣೇಶನ ಬಳಿ ಕೇಳ್ಕೊಂಡು ಹೋಗಲಿ. ಖಂಡಿತವಾಗ್ಲೂ ನಿಮ್ಗೆ ಯಾವುದೇ ರೀತಿಯ ವಿಘ್ನಗಳು ಬರೋದಿಲ್ಲ. ಅದರಲ್ಲೂ ಈಗ ಅಂತೂ ಮಕ್ಕಳಿಗೆ ಎಕ್ಸಾಮ್ಸ್ ನಡೀತಾ ಇದೆ. ಹಾಗಾಗಿ ಆದಷ್ಟು ಕುಂಕುಮವನ್ನು ಇಟ್ಟು ಕಳಿಸಿ, ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ. ಸೊ ಇವತ್ತು ನಾನು ನಿಮಗೆ ತುಂಬ ಸರಳವಾಗಿ ತಿಳಿಸ್ಕೊಟ್ಟಿರುವಂಥ ಸಂಕಷ್ಟರ ಚತುರ್ಥಿ, ಬಾಲಚಂದ್ರ ಸಂಕಷ್ಟರ ಚತುರ್ಥಿ ಹೇಗಿತ್ತು ಪೂಜಾ ವಿಧಾನ ಅನ್ನೋದನ್ನು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.